ಮಹಾಸಭಾ ಗಣೇಶ ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ. ನಗರದ ಭೀಮೇಶ್ವರ ದೇಗುಲದಿಂದ ಶೋಭಾಯಾತ್ರೆ ನಡೆಯುತ್ತಿದ್ದು ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಡಿಜೆ ಸದ್ದಿಗೆ ಗಣೇಶನ ಭಕ್ತರು ಹೆಜ್ಜೆ ಹಾಕ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ತಡೆಯೋದಕ್ಕೆ ಭಾರೀ ಭದ್ರತೆ ಒದಗಿಸಲಾಗಿದೆ. ಅಲ್ಲದೆ ಇವತ್ತು ಶಾಲೆಗೆ ರಜೆಯನ್ನು ನೀಡಲಾಗಿದೆ. ಅಮೀರ್ ಅಹಮದ್ ವೃತ್ತ, ಗೋಪಿ ವೃತ್ತ, ಶಿವಮೂರ್ತಿ ಸರ್ಕಲ್ ಸೇರಿದಂತೆ ಗಣಪತಿ ವಿಸರ್ಜನೆ ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಭಾರೀ ಅಲಂಕಾರ ಮಾಡಲಾಗಿದೆ. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿದೆ. ಹುಬ್ಬಳ್ಳಿಯಲ್ಲಿ ಗಣೇಶೋತ್ಸವಕ್ಕೆ ಇವತ್ತು ಅದ್ದೂರಿ ತೆರೆ ಬೀಳ್ತಾ ಇದೆ. 11ನೇ ದಿನದ ಗಣೇಶನ ವಿಸರ್ಜನೆ ನೆರವೇರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಸಂಜೆ ಆರಂಭವಾಗ್ತಿರುವಂತಹ ಮೆರವಣಿಗೆ ನಾಳೆ ಬೆಳಗಿನ ಜಾವದವರೆಗೂ ನಡೆಯುತ್ತೆ. ಕೊಪ್ಪಳ ಜಿಲ್ಲೆಯಲ್ಲೂ ಇವತ್ತು ಒಟ್ಟು 145 ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಜಿಲ್ಲೆಯಲ್ಲಿ 1850 ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇವತ್ತು, ನಾಳೆ ಹಾಗೆಯೇ 21ನೇ ದಿನಕ್ಕೆ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಕುಂದಾನಗರಿ, ಬೆಳಗಾವಿಯಲ್ಲೂ ಇವತ್ತು ಸಾರ್ವಜನಿಕ ಗಣಪತಿ ವಿಸರ್ಜನೆ ನಡೆಯಲಿದೆ. ನಗರದಲ್ಲಿ 1019 ಹಾಗೂ ಗ್ರಾಮೀಣ ಭಾಗದ 650 ಗಣೇಶ ವಿಗ್ರಹಗಳ ವಿಸರ್ಜನೆ ನಡೆಯಲಿದೆ. ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಮಹಾರಾಷ್ಟ್ರದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಲಾಲ್ಬಾಗ್ನ ಗಲಿಕಾ ರಾಜ ಗಣೇಶ ವಿಸರ್ಜನೆ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗಣೇಶನ ಮೂರ್ತಿ ಸಾಗುವ ದಾರಿಯಲ್ಲಿ ಪಟಾಕಿ, ಹೂವಿನ ಮಳೆಯೇ ಸುರಿಸಲಾಗ್ತಾ ಇದೆ. ಜನ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕ್ತಿದ್ದಾರೆ. ಎರಡು 2022ರ ಬಳಿಕ ಅತಿ ಉದ್ದದ ಪೂರ್ಣ ಚಂದ್ರಗ್ರಹಣ ನಾಳೆ ಸಂಭವಿಸ್ತಾ ಇದೆ. 2018ರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗುವುದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ. ಭಾನುವಾರ ರಾತ್ರಿ 8:50ಕ್ಕೆ ಆರಂಭವಾಗಿ ಮಧ್ಯರಾತ್ರಿ 12:22ರವರೆಗೆ ಗ್ರಹಣ ಗೋಚರಿಸಲಿದೆ. ಇನ್ನು ನಾಳೆ ವರ್ಷದ ಕೊನೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ಗ್ರಹಣ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ. ರಾತ್ರಿ 9 ಗಂಟೆಯಿಂದ ವೀಕ್ಷಣೆಗೆ ಅವಕಾಶ ಇದೆ. ಬರಿಗಣ್ಣಿನಿಂದ ಚಂದ್ರಗ್ರಹಣ ವೀಕ್ಷಣೆ ಮಾಡಬಹುದಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಇದೆ. ಈಗಾಗಲೇ 2 ಟೆಲಿಸ್ಕೋಪ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರ ರಕ್ತವರ್ಣದವನಾಗಿ ಗ್ರಹಣದ ಮಧ್ಯೆ ಕೆಲಕಾಲ 1 ಗಂಟೆ 22 ನಿಮಿಷಗಳ ಕಾಲ ಗೋಚರಿಸ್ತಾರೆ. ಈ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗತ್ತಪ್ಪ ಅಂದರೆ ನಾಳೆ ಭಾನುವಾರ ರಾತ್ರಿ 8 ಗಂಟೆ 58 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳು ಅಂಬ್ರಾ ಒಳಗಡೆ ಹೊರಟೋಗುತ್ತೆ. ಎಷ್ಟೊತ್ತಪ್ಪ ಇದು ಅಂದರೆ 1 ಗಂಟೆ 22 ನಿಮಿಷಗಳ ಕಾಲ. ಮೋಡಗಳಿಲ್ಲದಿದ್ದಲ್ಲಿ ದಯಮಾಡಿ ಮನೆಯಿಂದ ಹೊರಗಡೆ ಹೋಗಿ ನೋಡಿ ಇದನ್ನು. ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ. ಎಂದಿನಂತೆ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ದೇಗುಲ ತೆರೆದಿರಲಿದೆ. ಗ್ರಹಣದ ವೇಳೆ ಮಾತ್ರ ಯಾವುದೇ ಪೂಜೆ ಪುನಸ್ಕಾರ ನಡೆಯಲ್ಲ. ಉಳಿದಂತೆ ಭಕ್ತರಿಗೆ ಮಾದಪ್ಪನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ.
ಇನ್ನು ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಗ್ರಹಣ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ಎಂದಿನಂತೆ ರಾತ್ರಿ 9 ಗಂಟೆಗೆ ದೇವಸ್ಥಾನ ಬಂದ್ ಆಗಲಿದ್ದು, ಗ್ರಹಣದ ನಂತರ ದೇವಸ್ಥಾನದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಲಿದೆ. ಇನ್ನು ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಭೋಗನಂದೀಶ್ವರ ದೇಗುಲ ನಾಳೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗಲಿದೆ. ನಾಳೆ ಸಂಜೆ 4 ಗಂಟೆಯಿಂದ ಭಕ್ತಾದಿಗಳಿಗೆ ದೇಗುಲ ಪ್ರವೇಶ ನಿಷೇಧಿಸಲಾಗಿದೆ. ಸೋಮವಾರ ಮುಂಜಾನೆ ದೇಗುಲ ಶುದ್ಧೀಕರಣ ಮಾಡಿ ಜಲಾಭಿಷೇಕ, ಕ್ಷೀರಾಭಿಷೇಕ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮಾಡಲಾಗುತ್ತೆ. ಇದಾದ ಬಳಿಕ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಎಂದಿನಂತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಗ್ರಹಣ ಸಂದರ್ಭದಲ್ಲಿ ಸ್ಪರ್ಶ ಪೂಜೆಗೆ ಅವಕಾಶ ನೀಡಲಾಗಿದೆ. ಗ್ರಹಣದ ದಿನ ಮುಂಜಾನೆ 7 ಗಂಟೆಯಿಂದ 10:45 ತನಕ ಮಾತ್ರ ಸ್ಪರ್ಶ ಪೂಜೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆಯಾಗಲಿದ್ದು, ಸಂಜೆ 4 ಗಂಟೆಯಿಂದ 5:30ರವರೆಗೆ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸೋಮವಾರ ಬೆಳಗ್ಗೆ ಸ್ವಚ್ಛತಾ ಕಾರ್ಯ ನಡೆಸಿ ನಂತರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಹಾಗೆಯೇ ಶಿರ್ಸಿಯ ಮಾರಿಕಾಂಬ ದೇಗುಲದಲ್ಲೂ ಪೂಜೆಯ ಜೊತೆಗೆ ದರ್ಶನಕ್ಕೆ ಸಮಯ ಬದಲಾವಣೆಯಾಗಿದ್ದು, ಸಂಜೆ 6 ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇದೆ. ಆ ಬಳಿಕ ದೇಗುಲ ಬಂದ್ ಆಗಲಿದೆ. ಇನ್ನು ಉಡುಪಿಯ ಕೃಷ್ಣ ಮಠದಲ್ಲೂ ಹಲವು ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನದ ಅನ್ನ ಪ್ರಸಾದ ಬೆಳಗ್ಗೆ 10:30ರಿಂದ 12 ಗಂಟೆಯ ನಡುವೆ ವಿತರಣೆ ಮಾಡಲಾಗುತ್ತೆ. ಮಠದಲ್ಲಿ ಗ್ರಹಣ ಶಾಂತಿ ಹೋಮ ಹವನಗಳ ವ್ಯವಸ್ಥೆ ಮಾಡಲಾಗಿದೆ. ಗ್ರಹಣ ಆರಂಭಕ್ಕೂ ಮೊದಲು ನೈರ್ಮಲ್ಯ ವಿಸರ್ಜನೆ ಪೂಜೆ ನಡೆಯಲಿದೆ. ಬಳಿಕ ಸ್ಪರ್ಶಕಾಲ, ಮೋಕ್ಷಕಾಲದ ವೇಳೆ ಸರೋವರದಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ ಮಾಡಲಾಗುತ್ತೆ. ಇನ್ನು ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇಗುಲ ನಾಳೆ ಸಂಜೆ 7 ಗಂಟೆಯಿಂದ ಕ್ಲೋಸ್ ಆಗಲಿದೆ. ದೇಗುಲದ ದರ್ಬಾ ಬಂಧನ ಮಾಡಿ ಬಂದ್ ಮಾಡಲಾಗುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆಗೆ ದೇಗುಲ ತೆರೆಯಲಿದ್ದು, 6 ಗಂಟೆಗೆ ಶುದ್ಧೀಕರಣ ಕಾರ್ಯ ಮಾಡಲಾಗುತ್ತೆ. ಬಳಿಕ 9 ಗಂಟೆಗೆ ದೇಗುಲದಲ್ಲಿ ನವಗ್ರಹ ಶಾಂತಿ ಹೋಮ ನಡೆಯಲಿದ್ದು, ಬಳಿಕ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇರೋದ್ರಿಂದ ನಾಳೆ 7 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗೂ 9:56ರಿಂದ 1:27ವರೆಗೂ ಗ್ರಹಣ ಸಮಯ ಇರೋದು, ಗ್ರಹಣ ಹಿಡಿದಿರುವಂಥ ಟೈಮಿಗೆ ಚಂದ್ರಗ್ರಹಣ. ಅದಾದಮೇಲೆ ನಂತರ ಬೆಳಗ್ಗೆ 6 ಗಂಟೆಗೆ ಪುಣ್ಯಾವಚನೆ, ಪಂಚಾಮೃತ ಅಭಿಷೇಕ ಆಗಿ ನವಗ್ರಹ ಹೋಮ ಇದೆ. ನವಗ್ರಹ ಆಮೇಲೆ ವಿಶೇಷವಾಗಿ ಚಂದ್ರನಿಗೆ ರಾಹುಗೆ ವಿಶೇಷವಾಗಿ ಹೋಮ ನಡೆಯುತ್ತೆ. ಶಾಂತಿ ಮಾಡಿಸೋರು ಶಾಂತಿ ಕೊಟ್ಟಿರೋಲ್ಲ 9 ಗಂಟೆಗೆ ಪೂಜೆಗಳು ನಡೀತಾ ಇದೆ. ಅದು ನಡೆದು ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯುತ್ತೆ. ಸೋಮವಾರನೇ ಶಾಂತಿ ಪೂಜೆ ಇರೋದು ಬೆಳಗ್ಗೆ. ನಾಳೆ ಖಂಡಗ್ರಾಸ ಚಂದ್ರಗ್ರಹಣ ಭಾರತದಲ್ಲೂ ಗೋಚರ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಹುತೇಕ ದೇಗುಲಗಳು ಕ್ಲೋಸ್ ಆಗುತ್ತೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇಗುಲ ನಾಳೆ ಬೆಳಗ್ಗೆಯಿಂದನೇ ಬಂದ್ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಶಿವನಿಗೆ ಅಭಿಷೇಕ ನೆರವೇರಿಸಿ ದೇಗುಲವನ್ನ ಬಂದ್ ಮಾಡಲಾಗುವುದು. ಸೋಮವಾರ ಮುಂಜಾನೆ ಶುದ್ಧಿ ಕಾರ್ಯದ ಬಳಿಕ ಬೆಳಗ್ಗೆ 8 ಗಂಟೆಗೆ ದೇಗುಲವನ್ನು ಓಪನ್ ಮಾಡಲಾಗುತ್ತೆ. ಇವಾಗ ನ್ಯೂಸ್ 18ಗೆ ಗವಿ ಗಂಗಾಧರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ದೇಗುಲ ಕೂಡ 12 ಗಂಟೆಗಳ ಕಾಲ ಬಾಗಿಲು ಹಾಕಲಿದೆ. ನಾಳೆ ರಾತ್ರಿಯಿಂದ ನಾಡಿದ್ದು ಮುಂಜಾನೆವರೆಗೆ ದರ್ಶನ ಇರಲ್ಲ ಅಂತ ಟಿಟಿಡಿ ಹೇಳಿದೆ. ಇನ್ನು ದರ್ಶನದ ಜೊತೆಗೆ ಅನ್ನ ಪ್ರಸಾದವೂ ಕೂಡ ಸ್ಥಗಿತವಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ತಡರಾತ್ರಿವರೆಗೂ ವಿಚಾರಣೆ ಬಳಿಕ ಮತ್ತೆ ಇದೀಗ ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ಗೌಡ ಹಾಗೂ ಚಿನ್ನಯ್ಯನನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಇವತ್ತು ಕೂಡ 4ವರನ್ನ ಮುಖಾಮುಖಿ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದ್ದು, ವಿಚಾರಣೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿದ್ದಾರೆ. ಇನ್ನು ಆರೋಪಿ ಚಿನ್ನಯ್ಯನನ್ನ ಮೆಡಿಕಲ್ ಚೆಕಪ್ಗೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇವತ್ತು ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಹಾಗೆಯೇ ಇವತ್ತು ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಒಂದು ವೇಳೆ ಕಸ್ಟಡಿಗೆ ನೀಡದಿದ್ರೆ ಚಿನ್ನಯ್ಯನನ್ನ ಮಂಗಳೂರು ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ನಿಂದ ಸೌಜನ್ಯ ತಾಯಿಗೆ ಆಪತ್ತಿದೆ ಅಂತ ಉದಯ್ ಕುಮಾರ್ ಜೈನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತಾಡಿದವರು, ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗದಂತೆ ಬುರುಡೆ ಗ್ಯಾಂಗ್ ಸೌಜನ್ಯ ತಾಯಿಯನ್ನ ಕೊಲೆ ಮಾಡುವ ಸಾಧ್ಯತೆ ಇದೆ. ಸೌಜನ್ಯ ಪ್ರಕರಣ ಜೀವಂತವಾಗಿರಿಸಲು ಯಾವ ಪ್ರಯತ್ನಕ್ಕೂ ಕೂಡ ಈ ಒಂದು ತಂಡ ಕೈ ಹಾಕಬಹುದು. ಹಾಗಾಗಿ ಸಾಯುವವರೆಗೂ ಈ ಆಪಾದನೆ ಹೊತ್ಕೊಂಡಿರೋದಕ್ಕಾಗಲ್ಲ. ಅದಕ್ಕಾಗಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಸೌಜನ್ಯ ತಾಯಿನೇ ಸುಪ್ರೀಂ ಕೋರ್ಟಿಗೆ ಹೋಗಬೇಕಂತ ಒಂದು ಕಾನೂನು ಇದೆ ಅಂತ ಅವರು ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ. ಆದರೆ ಈಗ ಸೌಜನ್ಯ ತಾಯಿ ಹೋಗಲಿಕ್ಕೆ ತಯಾರಿಲ್ಲ. ಈ ಬುರುಡೆ ಗ್ಯಾಂಗಿನ ಸದಸ್ಯರು ಈ ಸೌಜನ್ಯ ಪ್ರಕರಣ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನೇನಾದರೂ ಕೊಂದರೆ ಅಂಥ ಟೈಮಲ್ಲಿ ಆ ಟೈಮಲ್ಲಿ ಎಂತ ಆಗುತ್ತೆ, ನಮ್ಮ ಸಮಸ್ಯೆ ಹಾಗೆ ಉಳಿತದೆ. ನಮಗೆ ನ್ಯಾಯ ಬೇಕು, ಮೊದಲು ಸೌಜನ್ಯಗೆ ನ್ಯಾಯ ಬೇಕು, ಅದರ ಒಟ್ಟಿಗೆ ನನಗೂ ನ್ಯಾಯ ಬೇಕು. ಅದು ಕಾನೂನಲ್ಲಿ ಸಾಧ್ಯ ಇಲ್ಲ ಇದ್ದರೆ ನಮಗೆ ಒಂದು ಕೋಟಿ ದಯಮಾನ ನಮಗೆ ಕೊಟ್ಟರೆ ಉತ್ತಮ ಅಂತ ಸೌಜನ್ಯ